ತಾರೀಕಿಂದ ಸ್ಟಾರ್ಟ್ ಆಯಿತು. ಅದರ ಪ್ರಯುಕ್ತ ಬೆಳಗ್ಗೆ ಮುಳುಬಾಗಿಲು ತಾಲೂಕಿನಿಂದ ನಾವು ವೆಂಕಟಾಪುರ ಗಡಿನಲ್ಲಿ ನಮ್ಮ ತೇಜಪುರ ಅಲ್ಲಿಂದ ನಾವು ವೆಂಕಟಾಪುರದಲ್ಲಿ ಗುಡ್ಡಗಳಿಂದ ಬೇರ್ಪಂಡಿಯಿಂದ ದತ್ತಕಾಂಬೆ ಹಳ್ಳಿ ಮುಖಾಂತರ ನಮ್ಮ ಟೌನ್ ನಗರ ವ್ಯಾಪ್ತಿಗೆ ಬಂದಿದ್ದು, ನಗರ ವ್ಯಾಪ್ತಿಯಲ್ಲಿ ಸೂರತ್ ಸರ್ಕಲು, ಗಾಂಧಿ ಸರ್ಕಲು ಈ ಥರವೆಲ್ಲ ಬಂದು ಕೊನೆಗೆ ಬೆಮೆಲ್ ಸರ್ಕಲ್ವರೆಗೂ ಬಂದುಬಿಟ್ಟು ಅಲ್ಲಿಂದ ನಾವು ನಮ್ಮ ಬಂಗಾರಪೇಟೆ ತಾಲೂಕಿಗೆ ಈಗ ಹ್ಯಾಂಡ್ ಓವರ್ ಮಾಡಿದ್ವಿ. ಈ ಪ್ರಯುಕ್ತ ಗ್ರಾಮಾಂತರ ಮತ್ತು ನಗರದಲ್ಲಿ ತುಂಬ ಎಲ್ಲ ಸಾರ್ವಜನಿಕರು, ಕನ್ನಡ ಮಿತ್ರರು ಮತ್ತು ಕನ್ನಡ ಸಂಘಟನೆಗಳು ಮಾಡ್ಬೋದು, ಎಲ್ಲ ಪತ್ರಕರ್ತರು ಮಾಡ್ಬೋದು, ಸಾರ್ವಜನಿಕರಾಗಬಹುದು ತುಂಬ ವಿಜೃಂಭಣೆಯಿಂದ ಎಲ್ಲ ಬರಮಾಡಿಕೊಂಡು ಮಾತನಾಡಿ ಎಲ್ಲರೂ ಎಲ್ಲರಿಗೂ ನಾನು ಧನ್ಯವಾದಗಳು. ಮೇಡಮ್ ಅವರು ಬಯಸಿದ್ದಾರೆ, ಅವ್ರ ಜೊತೆಯಲ್ಲಿ ನಾವೆಲ್ಲ ಇದ್ದು ಈ ತೇರನ್ನ ಮುಂದೂಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ತೇರಿನ ಜೊತೆ ಎಲ್ಲಾನು ಇವಾಗ ಬಂಗಾರಪೇಟೆಗೆ ಸಾಕ್ತಾ ಇದ್ದೀವಿ ರಸ್ತೆ ಮುಖಾಂತರ. ಸ್ವಾಗತ. ದಿನ ನಮ್ಮ ಬಂಗಾರಪೇಟೆ ತಾಲೂಕಿಗೆ KGF ತಾಲೂಕಿನಿಂದ ಕನ್ನಡದ ರಥ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಕನ್ನಡದ ರಥವನ್ನು ನಾವು KGFನಿಂದ ಬಂಗಾರಪೇಟೆಗೆ ಸ್ವಾಗತ ಮಾಡಿಕೊಳ್ತಾ ಇದ್ದೀವಿ. ಬಹಳಷ್ಟು ಖುಷಿಯಾಗುತ್ತೆ. ಏನಕ್ಕೆ ಅಂತಂದರೆ ಇದು ಒಂದು ಗಡಿ ಪ್ರದೇಶ. ಇಲ್ಲಿ ಎಲ್ಲ ಭಾಷೆಗಳು ನೆಲೆ ಊರಿರುತ್ತೆ. ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲ ಭಾಷೆಗಳು ನೆಲೆ ಊರಿರುತ್ತೆ. ಆದರೆ ಕರ್ನಾಟಕದಲ್ಲಿ ಇರೋದಕ್ಕೆ ಕನ್ನಡ ಭಾಷೆಗೆ ಒಂದು ಹೆಚ್ಚು ಸ್ವಲ್ಪ ಒತ್ತನ್ನು ಕೊಡ್ತೀವಿ. ಸೊ ಕನ್ನಡದಲ್ಲಿ ಮಾತಾಡಿದಾಗ ಎಲ್ರಿಗೂ ಅರ್ಥ ಆಗುತ್ತೆ ಈ ಕಡೆ. ಆಮೇಲೆ ಜನರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ. ನಮ್ಮ ಆಡಳಿತ ಭಾಷೆ ಕೂಡ ಕನ್ನಡನೇ ಆಗಿರುತ್ತೆ. ಹಾಗಿರೋದ್ರಿಂದ ಜನರಿಗೆ ಮತ್ತಷ್ಟು ಅವೇರ್ನೆಸ್ ಮೂಡಿಸ್ಬೇಕು, ಅವ್ರಿಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ನಮ್ಮ ಭಾಷೆಯನ್ನು ಇನ್ನೂ ಹೆಚ್ಚಾಗಿ ನಾವು ಬೆಳೆಸಬೇಕು ಅನ್ನುವಂತಹ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಿರೋದ್ರಿಂದ ಎಲ್ಲರೂ ಸಾರ್ವಜನಿಕರು ಬಂದು ಈ ಒಂದು ರಥಯಾತ್ರೆಗೆ ನಾವು ಏನು ರಥಯಾತ್ರೆ ಮಾಡ್ತಾ ಇದ್ದೀವಿ ಅದನ್ನು ಯಶಸ್ವಿಗೊಳಿಸಬೇಕು